Hi, I'm Kaviraj from scoringtarget.com. In today's session, we are going to discuss Social Science Model Question Paper for SSLC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಮಕ್ಕಳಿಗಾಗಿ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ನ ಸಾಲ್ವ್ ಮಾಡ್ತಿದ್ವಿ. ಇದು ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ 1 ಆಗಿದ್ದು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. Okay, let's start the class. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ನಾವು ಬೇರೆ ಬೇರೆ ವಿಷಯಗಳ ಎಲ್ಲ ವಿಷಯಗಳು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು, ಅಥವಾ ಸಿರೀಸ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಮತ್ತು ಪ್ರಿಪರೇಟರಿ ಎಕ್ಸಾಮ್ನ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಆನ್ಸರ್ಗಳನ್ನ ವಿಡಿಯೋ ಮಾಡಿದ್ವಿ. ಅದರ ನೋಟ್ಸನ್ನು ಅಂದರೆ PDF ಕ್ವೆಶ್ಚನ್ ಆನ್ಸರ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೋಬೋದು. ಇವತ್ತು ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಸಮಾಜ ವಿಜ್ಞಾನ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿದ್ದು 3 ಗಂಟೆ 15 ನಿಮಿಷ ನಿಮಗೆ ಎಕ್ಸ್ಟ್ರಾ ಟೈಮ್ ಕೂಡ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಒಟ್ಟು 8 ಇರುತ್ತೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಇದೆ. ನಮಗೆ ಇಲ್ಲಿ ಆಪ್ಷನ್ಸ್ 4 ಕೊಟ್ಟಿದ್ದಾರೆ. ವಾರನ್ ಹೇಸ್ಟಿಂಗ್, ಡಾಲ್ಹೌಸಿ, ಅಲೆಕ್ಸಾಂಡರ್ ರೀಡ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ಅಂತ. ಇಲ್ಲಿ ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಅಂತ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ, ಭಾರತದ ಪ್ರಥಮ ಗೃಹ ಮಂತ್ರಿ ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಿದ್ದಾರೆ. ವಲ್ಲಭಾಯ್ ಪಟೇಲ್ ಇದೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಅಂತಿದೆ. ಸೊ ನಾವು ಕೀ ಆನ್ಸರ್ ಕೂಡ ನೋಡ್ಬೋದು. ಇಲ್ಲಿ ಸರಿಯಾದ ಉತ್ತರ ವಲ್ಲಭಾಯ್ ಪಟೇಲ್ ಅವರು ನಮ್ಮ ದೇಶದ ಪ್ರಥಮ ಗೃಹ ಮಂತ್ರಿ ಅಂತ ಹೇಳ್ತೀವಿ. ಇನ್ನು ಮೂರನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ನಡೆಸಿದ್ದು ಎಲ್ಲಿ ಅಂತ ಪ್ರಶ್ನೆ ಇದೆ. ಭಾರತ, ಬ್ರಿಟನ್, ಅಮೇರಿಕಾ, ದಕ್ಷಿಣ ಆಫ್ರಿಕಾ ಅಂತ 4 ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನು ನಡೆಸಿದರು. ಇನ್ನು 4ನೇ ಪ್ರಶ್ನೆ, ಸತ್ಯವೇ ದೇವರು ಎಂಬುದನ್ನು ಬಲವಾಗಿ ನಂಬುದವರು ಯಾರು. ಜವಾಹರ್ಲಾಲ್ ನೆಹರು ಇದೆ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ವಲ್ಲಭಾಯ್ ಪಟೇಲ್ ಅಂತ 4 ಇದೆ. ಸೊ 4ನೇ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಸೊ ಇಲ್ಲಿ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಈ ಉತ್ತರ. ಓಕೆ. ಇನ್ನು 5ನೇ ಪ್ರಶ್ನೆ, ಕೈಗಾ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಯ ವಿರೋಧಿ ಚಳವಳಿಯ ನಾಯಕರು ಯಾರು ಅಂತ ಕೇಳಿದೆ. ಶಿವರಾಮ್ ಕಾರಂತ್, ಮೇಧಾ ಪಾಟ್ಕರ್, ಪೆರಿಯಾರ್ ರಾಮಸ್ವಾಮಿ, ದೇವರಾಜ್ ಅರಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಶಿವರಾಮ್ ಕಾರಂತ್ ಅವರು ನಮಗೆ ಏನು ಮಾಡಿದ, ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿರೋಧಿ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಇನ್ನು 6ನೇ ಪ್ರಶ್ನೆ, ನಾಗಾರ್ಜುನ ವನ್ಯಜೀವಿಧಾಮ ಇರೋ ರಾಜ್ಯ ಯಾವುದು. ನಾಗಾರ್ಜುನ ವನ್ಯಜೀವಿಧಾಮ ಎಲ್ಲಿದೆ ಅಂತ. ತೆಲಂಗಾಣ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು 4 ಉತ್ತರಗಳಿವೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಯಾವುದು, ತಮಿಳುನಾಡು. ನೋಡೋಣ ಉತ್ತರ ಯಾವುದಿದೆ, ತೆಲಂಗಾಣ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ತೆಲಂಗಾಣ. ಉತ್ತರ ತೆಲಂಗಾಣ. 7ನೇ ಪ್ರಶ್ನೆ, 73ನೇ ತಿದ್ದುಪಡಿಯ ಪ್ರಕಾರ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಕಾರಗಳು. ಸೊ ಇಲ್ಲಿ 4 ಆಪ್ಷನ್ಸ್ ಇವೆ. 2 ಹಂತದ ಪಂಚಾಯತಿಗಳು, 3 ಹಂತದ ಪಂಚಾಯತಿಗಳು, 4 ಹಂತದ ಪಂಚಾಯತಿಗಳು, 5 ಹಂತದ ಪಂಚಾಯತಿಗಳು ಅಂತ. 7ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಸೊ ಇಲ್ಲಿ ಸರಿಯಾದ ಉತ್ತರ 3 ಹಂತದ ವ್ಯವಸ್ಥೆ, ಅಂದರೆ ಇಲ್ಲಿ ಆ ಉತ್ತರ ಸರಿಯಾಗಿದೆ. ಇನ್ನು 8ನೇ ಪ್ರಶ್ನೆ, ಶ್ವೇತಕ್ರಾಂತಿಯ ಪಿತಾಮಹ ಯಾರು ಅಂತ. ವರ್ಗೀಸ್ ಕುರಿಯನ್, ನಾರಾಯಣ ಮೂರ್ತಿ, ಡಾಕ್ಟರ್ ಪ್ರತಾಪ್ ರೆಡ್ಡಿ, ಅಜಿಮ್ ಪ್ರೇಮ್ಜಿ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 8ನೇ ಪ್ರಶ್ನೆಯ ಉತ್ತರ ನೋಡ್ಕೊಂಬರೋಣ. ವರ್ಗೀಸ್ ಕುರಿಯನ್ ಅವರು ಶ್ವೇತಕ್ರಾಂತಿಯ ಪಿತಾಮಹ ಅಂತ ಹೇಳ್ತೀವಿ. ಇನ್ನು 2ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಇಲ್ಲಿ ಕೂಡ ನಮಗೆ 8 ಪ್ರಶ್ನೆಗಳಿವೆ. ದಿವಾನಿ ಹಕ್ಕು ಎಂದರೇನು 9ನೇ ಪ್ರಶ್ನೆ. ಸೊ ನೋಡೋಣ. ದಿವಾನಿ ಹಕ್ಕು ಅಂದರೆ ಭೂ ಕಂದಾಯವನ್ನು ವಸೂಲಿ ಮಾಡುವ ಹಕ್ಕನ್ನು ನಾವು ದಿವಾನಿ ಹಕ್ಕು ಅಂತ ಕರಿತೀವಿ. ಇನ್ನು 10ನೇ ಪ್ರಶ್ನೆ, ಭಾರತದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಇದೆ. ಸೊ ತಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ BR ಅಂಬೇಡ್ಕರ್ ಈ ಪ್ರಶ್ನೆಯ ಸರಿಯಾದ ಉತ್ತರ. ಇನ್ನು 11ನೇ ಪ್ರಶ್ನೆ, ಮಾನವ ಹಕ್ಕುಗಳ ಘೋಷಣೆ ಮಾಡಿದ್ದು ಯಾವಾಗ ಅಂತ. 11ನೇ ಪ್ರಶ್ನೆ ಉತ್ತರ ಡಿಸೆಂಬರ್ 10, 1948ರಂದು. ನೆಕ್ಸ್ಟ್ ಕ್ವೆಶನ್, ಶ್ರಮಿಕರ ಬಂಡಾಯ ಎಂದರೇನು 12ನೇ ಪ್ರಶ್ನೆ. ಸೊ ಉತ್ತರ ಕಾನೂನಾತ್ಮಕವಾಗಿ ಶ್ರಮಿಕರ ಕೆಲಸದ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸಲು ಕೈಗೊಂಡಿರುವ ಒಂದು ಚಳವಳಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. 13ನೇದು, ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ, ಕಾರಣವೇನು ಅಂತ ಪ್ರಶ್ನೆ ಇದೆ. ನೋಡೋಣ ಏನಿದೆ.
ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಉತ್ತರವನ್ನು ಬರಿಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಾವೀಗ 14ನೇ ಪ್ರಶ್ನೆ, ಮಿಶ್ರ ಬೇಸಾಯ ಎಂದರೇನು? 14ನೇ ಪ್ರಶ್ನೆ, ಕೃಷಿಯ ಜೊತೆಯಲ್ಲಿಯೇ ಪಶುಸಂಗೋಪನೆ ಮಾಡುವುದನ್ನು ಮಿಶ್ರ ಬೇಸಾಯ ಎನ್ನುತ್ತಾರೆ. ನೆಕ್ಸ್ಟ್, ತಲಾ ಆದಾಯ ಎಂದರೇನು? 15ನೇ ಪ್ರಶ್ನೆ. ಸೊ ಉತ್ತರ ನೋಡೋಣ. ದೇಶದ ಸರಾಸರಿ ಆದಾಯವನ್ನು ತಲಾದಾಯ ಎನ್ನುವರು. ನೆಕ್ಸ್ಟ್, ಇನ್ಫೋಸಿಸ್ನ ಸಂಸ್ಥಾಪಕರು ಯಾರು ಅಂತ ಪ್ರಶ್ನೆ ಇದೆ. ಇದು ನಾರಾಯಣ ಮೂರ್ತಿ ಉತ್ತರ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಇಲ್ಲಿ 2 ಅಂಕದ 8 ಪ್ರಶ್ನೆಗಳಿರುತ್ತೆ. ಒಟ್ಟು ನಾವು 16 ಅಂಕವನ್ನು ಇಲ್ಲಿ ಸ್ಕೋರ್ ಮಾಡ್ಕೋಬಹುದು. 17ನೇ ಪ್ರಶ್ನೆ, ಕಪ್ಪು ಕೋಣೆಯ ದುರಂತವನ್ನು ವಿವರಿಸಿ ಅಂತ. ಓಕೆ, ನಾವು ಕೀ ಆನ್ಸರ್ ನೋಡೋಣ. 17ನೇ ಪ್ರಶ್ನೆದು, ಸಿರಾಜ್ ಉದ್ ದೌಲ್ ಪೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿದನು. 146 ಮಂದಿಯನ್ನು ಚಿಕ್ಕ ಕೊಠಡಿಯಲ್ಲಿ ಬಂಧಿಸಿದನು. ಆಮೇಲೆ ಅವರಲ್ಲಿ 123 ಮಂದಿ ಅಸುನೀಗಿದರು. ಇದನ್ನು ಕಪ್ಪು ಕೋಣೆಯ ದುರಂತ ಎನ್ನುವರು. ನೆಕ್ಸ್ಟ್ 18ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪರಿಣಾಮಗಳೇನು ಅಂತ. ಸೊ 18ನೇ ಪ್ರಶ್ನೆ ಉತ್ತರ ನೋಡೋಣ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಭಾರತದ ಸಾತಾರಾ, ಝಾನ್ಸಿ, ಸಂಬಲ್ಪುರ್, ಉದಯ್ಪುರ್, ನಾಗ್ಪುರ್ ಮೊದಲಾದ ಪ್ರದೇಶಗಳು ಬ್ರಿಟಿಷರ ವಶವಾದವು. ಸೊ ನೆಕ್ಸ್ಟ್ ನಾವು 19ನೇ ಪ್ರಶ್ನೆ, ಭಾರತ ವಿದೇಶಾಂಗ ನೀತಿಯ ಮೂಲಭೂತವಾದ ಪರಿಕಲ್ಪನೆಗಳು ಯಾವುವು? ಓಕೆ, ಉತ್ತರ ನೋಡ್ಕೊಂಬರೋಣ. ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ವಸಾಹತುಶಾಹಿತ್ವ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ನಿಶಸ್ತ್ರೀಕರಣ. ಇನ್ನು ಅದರಲ್ಲಿ ನಮಗೆ ಇನ್ನೊಂದು ಚಾಯ್ಸ್ ಇದೆ. ಶಸ್ತ್ರಾಸ್ತ್ರಗಳ ಬಳಕೆಯಿಂದ ಇಡೀ ಪ್ರಪಂಚವು ನಾಶವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪರಿಣಾಮಗಳನ್ನು ತಿಳಿಸಿ ಅಂತ. ಸೊ ಅದು ನಿಮಗೆ ಚಾಯ್ಸ್ ಇದೆ. ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹಣೆಯಲ್ಲಿ ಭಾರಿ ಪೈಪೋಟಿ ನಡೆದಿದೆ. ಈ ರೀತಿಯ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ 3ನೇ ಮಹಾಯುದ್ಧ ನಡೆಯಬಾರದೆಂಬ ಆತಂಕ ಹಲವು ರಾಷ್ಟ್ರಗಳಲ್ಲಿ ಉಂಟಾಗಿದೆ. ಬಾಂಬ್ಗಳ ಬಳಕೆಯಿಂದ, ಆಧುನಿಕ ಯುದ್ಧೋಪಕರಣಗಳ ಬಳಕೆಯಿಂದ ಆತಂಕಕಾರಿ ವಿಚಾರವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಈಗ 20ನೇದು, ಅಸ್ಪೃಶ್ಯತೆಯು ಸಮಾಜದ ಶತ್ರು, ಹೇಗೆ ವಿವರಿಸಿ ಅಂತ ಇದೆ. ಸೊ ನೋಡೋಣ. ಸಮಾಜದ ಅತ್ಯಂತ ಮೇಲಸ್ತರ ಶಿಕ್ಷಣ ವ್ಯವಸ್ಥೆ ವಂಚಿತರಾಗೋದು, ಆಸ್ತಿಯ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ, ರಾಜಕೀಯವಾಗಿ ಭಾಗವಹಿಸುವುದರಿಂದ ದೂರ ಉಳಿದಿದ್ದಾರೆ ಅಂತ ನಮಗೆ ಇಲ್ಲಿ ಪ್ರಶ್ನೆ ಉತ್ತರವನ್ನು ನೋಡ್ತಾ ಇದ್ದೀವಿ. ಇನ್ನು ಚಿಪ್ಕೋ ಚಳುವಳಿಯನ್ನು ವಿವರಿಸಿ ಅಂತ ಇದೆ. ಚಿಪ್ಕೋ ಚಳುವಳಿದು ಚಾಯ್ಸ್ ಪ್ರಶ್ನೆ ಇದರಿಂದ ನಾನು ಇಲ್ಲಿ ಉತ್ತರವನ್ನು ಕೊಡ್ತಾ ಹೋಗಿಲ್ಲ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ. ನೋಡೋಣ, ಇಲ್ಲಿ ಪ್ರಶ್ನೆ ಇದೆ. ಪಶ್ಚಿಮ ಕರಾವಳಿ ಮೈದಾನವು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತದೆ. ಇದು ಕಚ್ನಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಇನ್ನು ಪೂರ್ವ ಕರಾವಳಿ ನೋಡಿದಾಗ ಮೈದಾನವು ಸುವರ್ಣರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಬಂಗಾಳ ಕೊಲ್ಲಿಗಳ ನಡುವೆ ನೆಲೆಸಿದೆ. ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ. ಇಷ್ಟು ಈ ಪ್ರಶ್ನೆಯ ಉತ್ತರ. ಸೊ ನೆಕ್ಸ್ಟ್, ಮಣ್ಣಿನ ಸವಕಳಿಗೆ ಕಾರಣಗಳೇನು ಅಂತ. ಮಣ್ಣಿನ ಸವಕಳಿಗೆ ಕಾರಣಗಳು. ಓಕೆ, ನೋಡೋಣ. ಕಾರಣಗಳೇನೆಂದ್ರೆ ಅರಣ್ಯ ನಾಶ ಆಗಿರ್ಬೋದು, ವರ್ಗಾವಣೆ ಬೇಸಾಯ ಪದ್ಧತಿ, ಆಮೇಲೆ ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಅತಿಯಾಗಿ ಮೇಯಿಸುವುದು. ಲಿಂಗ ಸಮಾನತೆಯ ಹೇಗೆ ಸಾಧಿಸುವಿರಿ? ಲಿಂಗ ಸಮಾನತೆಯನ್ನು ನಾವು ಹೇಗೆ ಸಾಧಿಸಬೇಕು ಅಂತ ಒಂದು ಪ್ರಶ್ನೆ ಇದೆ. ಜಿಲ್ಲಾ ನ್ಯಾಯಾಲಯದ ಮೂಲಕ, ರಾಜ್ಯ ಆಯೋಗದ ಮೂಲಕ ಮತ್ತು ರಾಷ್ಟ್ರೀಯ ಆಯೋಗದ ಮೂಲಕ ನಾವು ಅದನ್ನು ಮಾಡ್ಬೋದು. ಓಕೆ, ಇಲ್ಲಿ ನಮಗೆ ಬೇರೆ ಪ್ರಶ್ನೆ ಕ್ವಶನ್ ನಂಬರ್ ರಾಂಗ್ ಆಗ್ತಾ ಇದೆ. 3 ಹಂತದ ಗ್ರಾಹಕರ ನ್ಯಾಯಾಲಯಗಳನ್ನು ತಿಳಿಸಿ ಅಂತ ಇದೆ. ಇಲ್ಲಿ ಉತ್ತರ ಇದೆ ನೋಡೋದ್ರ ಪ್ರಶ್ನೆ ಉತ್ತರ ಇದು ಇದೆ. ನಾವು ಅಲ್ಲಿ ಕ್ವಶನ್ ನಂಬರ್ ರಾಂಗ್ ಆಗಿರೋದ್ರಿಂದ ನಾವು ಇದೇ ಉತ್ತರವನ್ನು ಅಲ್ಲಿ ಬರ್ಕೋಬೇಕಾಗುತ್ತೆ. ಅದೊಂದು ಪ್ರಶ್ನೆ ಬಿಡೋಣ, ಯಾಕಂದರೆ ಇಲ್ಲಿ ನಂಬರ್ 1 ಚಾಯ್ಸ್ ಆಗಿರೋದ್ರಿಂದ ನಮಗೆ ಪ್ರಶ್ನೆ ಸಂಖ್ಯೆ ಚೇಂಜ್ ಆಗ್ತಾ ಇದೆ. ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಂತ. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಟರ್ಕರು ಈ ಮಾರ್ಗದ ಮೂಲಕ ಅತಿಯಾದ ತೆರಿಗೆಯನ್ನು ವಿಧಿಸುತ್ತಿದ್ದರು. ಹೊಸ ಆವಿಷ್ಕಾರಗಳಾದ ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿರಿಮದು ಮೊದಲಾದಗಳು ನೆರವಿಗೆ ಬಂದವು ಅಂತ ಬರಿಬೇಕು.
ಇನ್ನು ಖಾಯಂ ಜಮೀನ್ದಾರಿ ಪದ್ಧತಿ ಅಂದರೆ ಏನು ವಿವರಿಸಿ ಅಂತ ಇದೆ. ಸೊ ಅದು ಚಾಯ್ಸ್ ಆಗೋದಂದ್ರೆ ನಾನು ಅದರ ಉತ್ತರವನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ನೋಡೋಣ. ಈಗ ಅಲಿಘರ್ ಚಳವಳಿಯ ಉದ್ದೇಶಗಳೇನು ಅಂತ ನಮಗೆ ಪ್ರಶ್ನೆ ಇದೆ. ಸರ್ ಸೈಯದ್ ಅಹಮದ್ ಖಾನರು ಇಡೀ ಬದುಕಿನ ಉದ್ದಕ್ಕೂ ಸಂಪ್ರದಾಯ, ಮೌಢ್ಯ, ಅಜ್ಞಾನ ಮತ್ತು ಅವೈಜ್ಞಾನಿಕ ಮನೋಧರ್ಮ ವಿರುದ್ಧ ಹೋರಾಡಿದರು. ತೆರೆದ ಮನಸ್ಸು ಇಲ್ಲದಿದ್ದರೆ ಮಾರ್ಗ, ಸಾಮಾಜಿಕ ಮತ್ತು ಬೌದ್ಧಿಕ ಪ್ರಗತಿ ಸಾಧ್ಯವಿಲ್ಲ ಎಂದು ಹೇಳಿದ್ದರು ಅಂತ ಇದೆ. ಸೊ ಇದು ಯಾವ ಪ್ರಶ್ನೆ ಉತ್ತರ ಅಂತ ನಿಮ್ಗೆ ಆಗಲೇ ಗೊತ್ತಾಗಿದೆ ಅನ್ಕೋತೀನಿ. ಇನ್ನು ಬ್ರಿಟಿಷ್ ರಾಣಿಯ ಘೋಷಣೆಯ ಪ್ರಮುಖ ಅಂಶಗಳು ಏನು ಅಂತ ನೋಡಿ. ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಪ್ರಾದೇಶಿಕ ಆಕ್ಷೇಪಣೆಯನ್ನು ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ನೆಕ್ಸ್ಟ್, ಪ್ರತಿಯೊಂದು ರಾಷ್ಟ್ರವು ಇತರ ರಾಷ್ಟ್ರಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರಲು ಕಾರಣಗಳೇನು ಅಂತ ಪ್ರಶ್ನೆ ಇದೆ. ನೋಡೋಣ ಏನಿದೆ. ಒಂದು ಕುಟುಂಬವು ಬೇರೆ ಕುಟುಂಬದೊಂದಿಗೆ ವ್ಯವಸ್ಥೆ ಇರಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಪ್ರತಿಯೊಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಇರುವುದು ಸಾಧ್ಯವಿಲ್ಲ. ರಾಷ್ಟ್ರೀಯ ಹಿತಾಸಕ್ತಿಗಳೆನಿಸಿದ ಗಡಿ ಭದ್ರತೆ, ವಿದೇಶಿ ವ್ಯಾಪಾರ, ಆರ್ಥಿಕ ಲಾಭ, ರಾಷ್ಟ್ರದ ಗೌರವ ಮುಂತಾದವುಗಳನ್ನು ಜೋಪಾನವಾಗಿ ಕಾಯ್ದುಕೊಳ್ಳಬೇಕಾಗಿದೆ ಅಂತ ಇಷ್ಟು ಉತ್ತರ ಬರೆದರೆ ಸಾಕು. ಇನ್ನು ಭಾರತದಲ್ಲಿ ಪುಷ್ಪ ಕೃಷಿಯ ಪಾತ್ರವೇನು ಅಂತ ಪ್ರಶ್ನೆ ನೋಡೋಣ. ವಾಣಿಜ್ಯ ಉದ್ದೇಶಕ್ಕಾಗಿ ಹೂಗಳನ್ನು ಬೆಳೆಸುವುದು ಪುಷ್ಪ ಕೃಷಿ ಎನ್ನುವರು. ಇದು ರೈತರಿಗೆ ಆದಾಯ ಮತ್ತು ಉದ್ಯೋಗವನ್ನು ಪೂರೈಸುತ್ತದೆ. ವಿಶೇಷವಾಗಿ ಮಹಿಳೆಯರ ಪಾತ್ರ ಹೆಚ್ಚಾಗಿದ್ದು ಭಾರತವು ಸಾಂಪ್ರದಾಯಿಕವಾಗಿ ಹಲವು ಬಗೆಯ ಹೂಗಳನ್ನು ಬೆಳೆಸುತ್ತಿದೆ. ಉದಾಹರಣೆ ಜಾಸ್ಮಿನ್ ಆಗಿರ್ಬೋದು, ಚೆಂಡು ಹೂ, ಗುಲಾಬಿ ಹೂ ಮೊದಲಾದವು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಭಾರತ ಪೂರ್ವ ತೀರದ ಬಂದರುಗಳನ್ನು ಮತ್ತು ಪಶ್ಚಿಮ ತೀರದ ಬಂದರುಗಳನ್ನು ಪಟ್ಟಿ ಮಾಡಿ. ಪೂರ್ವ ತೀರದ ಬಂದರುಗಳಂದರೆ ತುತಿಕೋರಿನ್, ಚೆನ್ನೈ, ಎನ್ನೋಯಿರ್, ವಿಶಾಖಪಟ್ಟಣಂ, ಪಾರಾದೀಪ, ಹಾಲ್ಡಾಯ್, ಕೋಲ್ಕತ್ತಾ. ಇನ್ನು ಪಶ್ಚಿಮ ಬಂದರುಗಳಂದರೆ ಕಾಂಡ್ಲಾ, ಮುಂಬೈ, ನವಶೇಷ, ಮರ್ಮಗೋವಾ, ನವಾ, ಮಂಗಳೂರು ಮತ್ತು ಕೊಚ್ಚಿ. ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ಒಂದು ಚಾಯ್ಸ್ ಇದೆ. ಭಾರತ ಅಲ್ಯೂಮಿನಿಯಂ ಕೈಗಾರಿಕೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸೊ ಅದು ಚಾಯ್ಸ್ ಆಗಿರೋದ್ರಿಂದ ನಾನು ಅದ್ರ ಕೀ ಆನ್ಸರ್ ಕೊಟ್ಟಿಲ್ಲ. ಇನ್ನು 31ನೇ ಪ್ರಶ್ನೆ. ಚಂಡಮಾರುತಗಳನ್ನು ತಡೆಯುವ ಸಂರಕ್ಷಣಾ ಕ್ರಮಗಳು ಯಾವುವು ಅಂತ. ಸೊ ಚಂಡಮಾರುತಗಳು ಪ್ರಾಕೃತಿಕವಾಗಿ ಸಂಭವಿಸುವಂತಹ ವಿದ್ಯಮಾನವಾಗಿದೆ. ಇದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಕೆಲವೊಂದು ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬಹುದು. ಯಾವಾಗಲೂ ರೇಡಿಯೋ, ದೂರದರ್ಶನ ಮೊದಲ ಸಂಪರ್ಕ ಮಾಧ್ಯಮಗಳನ್ನು ಉಪಯೋಗಿಸಲು ಸೂಚಿಸುವುದು, ತಾತ್ಕಾಲಿಕವಾದ ಆಶ್ರಯ ನೆಲೆಗಳನ್ನು ಗುರುತಿಸುವುದು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುವುದು. ಅಸ್ಪೃಶ್ಯತೆಯನ್ನು ತಡೆಯಲು ಕೈಗೊಂಡಿರುವ ಕ್ರಮಗಳು ಯಾವುವು ಅಂತ ಪ್ರಶ್ನೆ ಇದೆ. ನೋಡೋಣ. ಅನುಚ್ಛೇದ 17 ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡೋದು ನಿಷೇಧಿಸಿದೆ. 1955ರ ಅಸ್ಪೃಶ್ಯತಾ ನಿಷೇಧ ಕಾಯ್ದೆಯನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976 ಎಂದು ನಾಮಕರಣ ಮಾಡಲಾಗಿದೆ. ಕಾನೂನಿನ ಪ್ರಕಾರ ಅಪರಾಧ, ಸಾರ್ವತ್ರಿಕ ಮತದಾನ, ಸಾರ್ವತ್ರಿಕ ಚುನಾವಣೆಗಳಲ್ಲಿ ಭಾಗವಹಿಸುವುದು. 1989ರ ಕಾಯ್ದೆಯ ಕೆಲವು ಸೌಲಭ್ಯಗಳನ್ನು ನೀಡಿದೆ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಸಂಪೂರ್ಣ ಜವಾಬ್ದಾರಿ ಸರ್ಕಾರದಾಗಿದೆ. ಸೊ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆಗಳ ಪಾತ್ರವೇನು ಅಂತ ಕೇಳಿದೆ. ಸೊ ಇದು ಪ್ರಶ್ನೆ ಚಾಯ್ಸ್ ಆಗಿದೆ. ನೆಕ್ಸ್ಟ್ ನೋಡೋಣ. ಅಂಚೆ ಕಚೇರಿಯು ನೀಡುವ ಸೌಲಭ್ಯಗಳು ಯಾವುವು ಅಂತ. ಸೊ ಅಂಚೆ ಕಚೇರಿ ನೋಡ್ರಿ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ವಿತರಣೆ ಮಾಡೋದು, ಕಿಸಾನ್ ವಿಕಾಸ ಪತ್ರ, ಆಮೇಲೆ ತಿಂಗಳ ಉಳಿತಾಯ ಖಾತೆ, ಅಂಚೆ ಜೀವ ವಿಮೆ, ಪಿಂಚಣಿ ವ್ಯವಸ್ಥೆ, ಹಣ ವರ್ಗಾವಣೆ. ಈಗ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಸೊ ನಮಗಿಲ್ಲಿ 4 ಪ್ರಶ್ನೆಗಳಿವೆ, 4 ಅಂಕದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವೇನು ಅಂತ ಪ್ರಶ್ನೆ ನೋಡೋಣ. ಇಲ್ಲ ನಾನು ಪಾಯಿಂಟ್ಸ್ ಆಗಿ ಕೊಟ್ಟಿದ್ದೀನಿ, ನೀವು ಬರೀಬೇಕಾದರೆ ಎಕ್ಸ್ಪ್ಲೇನ್ ಮಾಡಿ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಸಂಗೊಳ್ಳಿ ರಾಯಣ್ಣರವರು ಪ್ರಭಾವಿ, ಧೈರ್ಯಶಾಲಿ ಯೋಧ, ಕಿತ್ತೂರಿನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಶೂರ, ರಾಣಿ ಚೆನ್ನಮ್ಮಳ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಡಿ ಜೈಲು ಶಿಕ್ಷಣ ಅನುಭವಿಸಿದ್ದರು. ರಾಷ್ಟ್ರೀಯ ಮನೋಭಾವನೆಯನ್ನು ಜನರಲ್ಲಿ ಮೂಡಿಸಲು ಸಂಘಟನೆಯನ್ನು ಕಟ್ಟಿ ಸೈನ್ಯವನ್ನು ಬಲಪಡಿಸಿದರು. ರಹಸ್ಯವಾಗಿ ಬ್ರಿಟಿಷರ ವಿರುದ್ಧ ಸಂಚು ನಡೆಸುತ್ತಿದ್ದರು. 500 ಜನ ಸೈನ್ಯವನ್ನು ಕಟ್ಟಿದ್ದನು. ಆಮೇಲೆ ಬ್ರಿಟಿಷರ ಕುತಂತ್ರದಿಂದ ಸಂಗೊಳ್ಳಿ ರಾಯಣ್ಣನವರ ಸೆರೆ ಹಿಡಿದು ಧಾರವಾಡ ಜೈಲಿನಲ್ಲಿ ಬಂಧಿಸಿದರು. ಉಸಿರು ಇರುವ ತನಕ ಬ್ರಿಟಿಷರ ವಿರುದ್ಧ
ಹೋರಾಡಿದರು. ಇಷ್ಟು ಬರೆದರೆ ಸಾಕು. ಆಮೇಲೆ ನೆಕ್ಸ್ಟ್ ಕ್ರಾಂತಿಕಾರಿಗಳೆಂದರೇನು, ಅವರ ಹೋರಾಟದ ವಿಧಾನವನ್ನು ವಿವರಿಸಿದ ಚಾಯ್ಸ್ ಇದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವೇನು ಅಂತ ಪ್ರಶ್ನೆ ನೋಡೋಣ. ಪ್ರೀತಿಯಿಂದ ನೇತಾಜಿ ಎಂದು ಕರೆಯುತ್ತಿದ್ದರು. ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದರು. ಹುದ್ದೆಯನ್ನು ತ್ಯಜಿಸಿ ರಾಷ್ಟ್ರೀಯ ಹೋರಾಟದಲ್ಲಿ ಧುಮುಕಿದ್ದರು. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಗಾಂಧೀಜಿ ಮತ್ತು ಸುಭಾಷರ ನಡುವೆ ಭಿನ್ನಾಭಿಪ್ರಾಯಗಳು ಇದ್ದು INA ಪಕ್ಷವನ್ನು ಸಮರ್ಥವಾಗಿ ಸಂಘಟಿಸಿದರು. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದರು. ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತಲುಪಿದರು. ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಮಾಡಿ ಜನರಿಗೆ ಜಾಗೃತಿ ಮೂಡಿಸಿದರು. ಜಪಾನ್ ದೇಶದ ಸೈನ್ಯ ಸಹಾಯವನ್ನು ಪಡೆದರು. ಆಮೇಲೆ ದೆಹಲಿ ಚಲೋ ಘೋಷಣೆ, ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತ ಘೋಷಣೆಯನ್ನು ಮಾಡಿದರು. ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರದ ಬಗ್ಗೆ ನಾವು ಇಷ್ಟು ಬರೀಬೇಕು. ಇನ್ನು 36ನೇ ಪ್ರಶ್ನೆ, ಭಯೋತ್ಪಾದನೆಯಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸಿ. ಓಕೆ, ನೋಡೋಣ. ಜನರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾರೆ. ರಸ್ತೆ ಸಾರಿಗೆ, ರೈಲ್ವೆ, ವಿಮಾನ, ಪ್ರಮುಖ ಸರ್ಕಾರಿ ಕಚೇರಿಗಳು ಭಯೋತ್ಪಾದಕರ ಹೊಡೆತಕ್ಕೆ ಸಿಗುವ ತಾಣಗಳಾಗಿವೆ. ಅಹಿಂಸೆಯ ಮೂಲಕ ಅವರ ಗುರಿಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಆತ್ಮಾಹುತಿ ದಾಳಿ, ವಿಮಾನ ಕಳ್ಳತನ, ಗುಂಡಿನ ಕಾಳಗ, ಬಾಂಬ್ ದಾಳಿ, ಜನರನ್ನು ಒತ್ತಿ ಇರಿಸುವಿಕೆ ಇವೆಲ್ಲ ಉಗ್ರಗಾಮಿಗಳು ಮಾಡುವ ಹೀನ ಕೃತ್ಯಗಳಾಗಿವೆ. ಇನ್ನು ನಕ್ಸಲ್ವಾದಿಗಳು ಭೀಕರವಾದ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಭಯೋತ್ಪಾದನೆಯು ಭಾರತೀಯರನ್ನ ಮತ್ತು ಮಿಲಿಟರಿ ಪಡೆಯನ್ನು ನಾಶ ಮಾಡುವ ಗುರಿ ಹೊಂದಿರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಭಾರತದಲ್ಲಿ ತೋಟಗಾರಿಕೆಯ ಪಾತ್ರವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಉತ್ತರ ನೋಡ್ಕೊಂಬರೋಣ. ರಫ್ತುಗಳಿಗೆ ಪ್ರೋತ್ಸಾಹ, ಹಣ್ಣು, ಹೂವು, ತರಕಾರಿ ಮತ್ತು ವೈದ್ಯಕೀಯ ಸಸ್ಯಗಳನ್ನು ಬೆಳೆಸುವುದು ತೋಟಗಾರಿಕೆ ಬೇಸಾಯ ಎನ್ನುವರು. ಇನ್ನು ಭಾರತದಲ್ಲಿ ಕೃಷಿಯ ಜೊತೆಯಲ್ಲಿ ತೋಟಗಾರಿಕಾ ಬೆಳೆಗಳು ತುಂಬ ಲಾಭದಾಯಕವಾಗಿವೆ. ಸಂಪನ್ಮೂಲಗಳ ಗರಿಷ್ಠ ಸದ್ಬಳಕೆ ಗ್ರಾಮೀಣ ಭಾಗದ ಜನರ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ತೋಟಗಾರಿಕಾ ಬೇಸಾಯವು ಇತರ ಬೇಸಾಯ ಪದ್ಧತಿಗಳಿಗಿಂತ ಹೆಚ್ಚು ಸಾಂದ್ರಯುತ ಹಾಗೂ ವಾಣಿಜ್ಯ ಮಾದರಿಯದಾಗಿದೆ. ಈ ಬೇಸಾಯದ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಎನ್ನುವರು. ತೋಟಗಾರಿಕಾ ಬೇಸಾಯಕ್ಕೆ ಪೂರಕವಾದ ವಾತಾವರಣ ನಮ್ಮ ದೇಶದಲ್ಲಿ ಇದೆ. ನಾವು ಪ್ರಶ್ನೆ ಪತ್ರಿಕೆ ಕೊನೆಯ ಒಂದು ಪ್ರಶ್ನೆಗೆ ಬರ್ತಾ ಇದ್ವಿ. ಭಾರತದ ಅಂದವಾದ ನಕ್ಷೆಯನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಗಲ್ಫ್ ಆಫ್ ಮನ್ನಾರ್ ಇದೆ. 2ನೇದು ಉತ್ತರ ಸರ್ಕಾರ ತೀರ. 3ನೇದು ಗೋವಿಂದ ವಲ್ಲಭ ಪಂತ ಸಾಗರ. ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ. ಇನ್ನು 4 ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಮ SSLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಮ್ಯಾಪ್ಸ್ಗಳು ಮತ್ತು ಯಾವ ಭಾಗಗಳನ್ನು ಗುರುತಿಸಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಇಂಡಿಯನ್ ಮ್ಯಾಪ್ ಬೈ ಕವಿರ ಸರ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಆ ವಿಡಿಯೋ ಸಿಗುತ್ತೆ. ಅಲ್ಲಿ ನೀವು ಈ ಎಲ್ಲ ಉತ್ತರಗಳನ್ನ ಪಡ್ಕೋಬಹುದು. ಇಲ್ಲಿ ನಾನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಭಾರತ ಒಂದು ನಕ್ಷೆಯನ್ನು ಗುರುತಿಸಿದ್ದೀನಿ. ಆ ಭಾಗಗಳನ್ನು ಗುರುತಿಸಿದರೆ ನೀವು ಈಸಿಯಾಗಿ 4 ಅಂಕವನ್ನು ಸ್ಕೋರ್ ಮಾಡ್ಕೋಬಹುದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 2021 ಮತ್ತು 22ನೇ ಸಾಲಿನ ಸಮಾಜ ವಿಜ್ಞಾನದ ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ 1 ಅನ್ನು ಸಾಲ್ವ್ ಮಾಡಿದ್ವಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಎಲ್ಲ ಒಂದು ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅವುಗಳ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ತಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.